ಇನ್ನೊಂದು ಆರನೇ ಸುಳ್ಳು, 2022ರಲ್ಲಿ ಎಲ್ಲ ಭಾರತೀಯರಿಗೆ ಮನೆ ಪಕ್ಕಾ ಮನೆ ಮಾಡಿಕೊಡ್ತೀನಂದ್ರು. ಆ ಪಕ್ಕಾ ಮನೆಗಳು ಇನ್ನೂ ಅರ್ಧನೂ ಆಗಿಲ್ಲ. 7ನೇ ಸುಳ್ಳು, ರೈತರಿಗೆ ಅವ್ರ ಆಮದಾನಿ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. 2 ಪಟ್ಟು ಆಯ್ತಾ? 2 ಪಟ್ಟು ಇಲ್ಲ. ಇದು ಅವ್ರದ್ದು 7ನೇ ಸುಳ್ಳು. 8ನೇ ಸುಳ್ಳು, ನೋಟ್ ಬಂದಿ ಮಾಡದ ಹೇಳಿದ್ರು. ಏನಂದ? ಮಿತ್ರೋ, मुझे सिर्फ 50 दिन दो, 50 दिन में अगर मैं काम नहीं करूंगा तो मुझे किसी भी चौरास्ता पे ठहरा कर मार दो, खड़ा होकर मुझे सजा दे दो. ಇದು 8ನೇ ಸುಳ್ಳು. ಅರೆ, ಅದರಲ್ಲಿಂದೇನೂ ಲಾಭ ಆಗಲಿಲ್ಲ. ಬಡವರು ಹಣ ಹೋಯಿತು. ಎಷ್ಟೋ ಜನ ಪರೇಶಾನ್ ಆದರು. 1000 ರೂಪಾಯಿ ನೋಟು 200 ರೂಪಾಯಿದಾಗ ಮಾರ್ಕೊಂಡ್ರು. ಅದೇ ರೀತಿಯಾಗಿ ಅವರು 9ನೇ ಸುಳ್ಳು ಹೇಳಿದ್ರು. ಯಾವುದು? ಅವ್ರ ಊರ್ಲಿಂದನೇ, ಅಹಮದಾಬಾದ್ಲಿಂದ ಬೊಂಬೈ ತನ ಬುಲೆಟ್ ಟ್ರೈನ್ ತರ್ತೀನಿ ಅಂದರು. 2022ರಾಗ ತಂದು ಬಿಡ್ತೀನಿ ಅಂದರು. ಈಗ 2022 ಹೋಯ್ತು, ಈಗ 25 ಬಂದಿದೆ. ಇನ್ನೂ ಅರ್ಧದಷ್ಟು ಕೆಲಸ ಆಗಿಲ್ಲ. 10ನೇ ಸುಳ್ಳು, PM ಕಿಸಾನ್ ಯೋಜನಾ ಇದು ಮಾಡಿದ್ರು. ಇದರಿಂದ ಕೂಡ ರೈತರಿಗೆ ಲಾಭ ಆಗಲಿಲ್ಲ. 11ನೇ ಸುಳ್ಳು, ಹೊರಗಡೆ ಏನು ಶ್ರೀಮಂತರು ಓಡಿ ಹೋಗಿದ್ದಾರೋ ಇಲ್ಲೆಲ್ಲ ಬ್ಯಾಂಕ್ಲಿಂದ ಲೋನ್ ತಗೊಂಡು ಅವರಿಗೆ ಹಿಡ್ಕೊಂಡು ಬಂದು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದ್ರ. ಯಾರಿಗಾರ ತಂದು ಒಳಗೆ ಹಾಕಿದ್ರ? ಹಿಂಗೆ ಇವು 11 ವರ್ಷದಲ್ಲಿ ಮೋದಿ ಅವ್ರದ್ದು 11 ದೊಡ್ಡ ಸುಳ್ಳುಗಳು. ಇವು ಬಾಕಿವಂತೂ ಬಿಟ್ಬಿಡಿ, ಚಲ್ರೆ ಮೈ ಓ ಕರುಂಗ ಈಗ ನಮ್ಮಲ್ಲೇ ರೈಲ್ವೆ ಬೋಗಿ ಇದೆ, ಅದನ್ನು ಮಾಡಿ ಅಂತ ನಾ ಪತ್ರ ಬರೆದೆ. ಎಷ್ಟು ದಿವಸ ಆಯ್ತು? ಎಲ್ಲರಿಗೂ ಬರೆದಿದ್ದೇನೆ, ರೈಲ್ವೆ ಮಿನಿಸ್ಟರ್ಗೆ, ಆಮೇಲೆ ಪ್ರಧಾನಮಂತ್ರಿಗೆ, ಎಲ್ಲರಿಗೂ ಕೂಡ ಬರೆದಿದ್ದೇವೆ. ಏನು ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಯಾವ್ಯಾವ ಅವರು ಮಾತು ಕೊಟ್ಟಿದ್ರು, ನ್ಯಾಷನಲ್ ಹೈವೇದಿರಲಿ, ರೈಲ್ವೆದಿರಲಿ, ರೈಲ್ವೆ ಬೋಗಿದಿರಲಿ, ಇಂಥ ಎಲ್ಲ ಕೆಲಸಕ್ಕೆ ನಾವು ಬರೆದಿದ್ದೇವೆ. ಸಂದರ್ಭ ಬಂದಾಗ ಅದು ಪಾರ್ಲಿಮೆಂಟ್ನೂ ಕೂಡ ಮತ್ತು ನಾವು ಎತ್ತೇವೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸುಳ್ಳಾಡಬಾರ್ದು. ಸುಳ್ಳಾಡಿದರೆ ಮತ್ತೆ ನಿಮಗೆ ಯಾರೂ ನಂಬೋದಿಲ್ಲ. ಅದಕ್ಕೆ ಎಷ್ಟೋ ಸಲ ನಾನು ಸುಮಾರು 11 ಎಲೆಕ್ಷನ್ ಗೆದ್ದಿದ್ದೀನಿ. 12ನೇ ಎಲೆಕ್ಷನ್ ನಾನು ರಾಜ್ಯಸಭಾದಲ್ಲಿ ಗೆದ್ದಿದ್ದೀನಿ. 12 ಎಲೆಕ್ಷನ್ ಗೆದ್ದರೂ ಕೂಡ ನಾ ಯಾರಿಗೂ ಕೂಡ ಹೇಳಿಲ್ಲ ಇಂಥ ಕೆಲಸನ ಮಾಡೇ ಕೊಡ್ತೀನಿ ಅಂತ. ನಾ ಅವ್ರಿಗೆ ಹೇಳಿದ್ದು, ನನ್ನ ಕೈಲಾದಷ್ಟು ಇದು ಮಾಡ್ತೀನಿ, ನಿಮಗೆ ಯೋಗ್ಯವಾದಂಥ ಪರಿಣಾಮ ಆಗಂಗೆ ತೋರಿಸ್ತೀನಿ ಅಂತ ಹೇಳಿ ಯಾವಾಗಲೂ ನಾ ನಿಜ ಹೇಳ್ಕೋತ ಬಂದಿದ್ದಕ್ಕಾಗೆ ನಿಮ್ಮ ಆಶೀರ್ವಾದದಿಂದ ಇವತ್ತು AICC ಅಧ್ಯಕ್ಷನಾಗಕ್ಕೆ ಸಾಧ್ಯ ಆಯ್ತು.